ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮ್ಮು, ಯಾವ ಅಂಗಡಿ ಅಂತ ಗೊತ್ತೇ ಆಗ್ತಿಲ್ಲ ಕಣೆ. 2 ಅಂಗಡಿಯಲ್ಲಿ ವಿಚಾರಿಸ್ದೆ, ಅಲ್ಲೆಲ್ಲೂ ನೀನ್ ಹೇಳಿದ ಬುಕ್ಕೇ ಸಿಕ್ತಿಲ್ಲ. ಅಕ್ಕ, ನೀನು ಹೊರಗಡೆ ಹೋಗದೆ ಅಪರೂಪ, ಅದು ನಾನ್ ಹಠ ಮಾಡಿದ್ರೆ ಬಲ್ವಂತಕ್ ಬರ್ತೀಯ. ಸರಿ ಬಿಡು, ನಾನೇ ಆ ಕಡೆ ಹೋದಾಗ ತಗೊಳ್ತೀನಿ. ಇಲ್ಲ ಅಂದ್ರೆ ನಾಳೆ ರಂಗಣ್ಣನ್ ಚಾಯ್ ಸೆಂಟರ್ ಹತ್ರ ಟೀ ಕುಡಿಯಕ್ ಹೋಗ್ತೀವಲ್ಲ, ಅವಾಗ ತಗೊಳ್ಳೋಣ. ಆಯ್ತು, ಆದ್ರೆ ಬೇಜಾರ್ ಮಾಡ್ಕೋಬೇಡ ಅಮ್ಮು. ನಂಗೆ ಅಂಗಡಿ ಕನ್ಫ್ಯೂಷನ್ ಆಗ್ತಾ ಇದೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಬಿಡೆ ಅಕ್ಕ. ಛೇ, ಬೇಜಾರ್ ಮಾಡ್ಕೊಡ್ಲೇನೋ. ಏಯ್ ಅಹಲ್ಯ, ನೀನ್ ಇಲ್ಲೇ ಇದ್ಯಾ ಕಣೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸಾಲ ಬುಕ್ ಸ್ಟಾಲ್ಸ್ ಇದೆ, ಮೋಸ್ಟ್ಲಿ ಅಲ್ಲಿ ಕೇಳಿರ್ ಸಿಗ್ಬೋದೆ. ಅಹಲ್ಯ, ಇಲ್ಲೇ ಇದ್ದಾಳೆ ಅವಳು, ಇಲ್ಲೇ ಇದ್ದಾಳೆ. ಲೇ ಅಹಲ್ಯ, ಬಿಡಲ್ಲ ಕಣೆ ನಿನ್ನ, ಬಿಡಲ್ಲ. ಅಹಲ್ಯ, ಏಯ್ ಅಹಲ್ಯ. ರಜತ್, ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ಏಯ್ ಅಹಲ್ಯ, ಏಯ್ ಏಯ್ ಅಹಲ್ಯ. ನಿಮ್ ಹತ್ರ ಅವ್ರೇನ್ ಭಿಕ್ಷೆನ ಬೇಡಿದ್ದು? ಏನ್ರಿ ದುಡ್ಡನ್ ಹಾಗೆ ಎಸೆತಿದ್ದೀರಾ? ದುಡ್ಡನ್ನ ಅವ್ರ ಕೈ ಕೊಟ್ಟು ನೀವ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ. ನಾನು ಕ್ಷಮೆ ಕೇಳದ? ನಿನ್ನನ್ನು ಈ ಮುದುಕನ್ನು ಇಲ್ಲ ಅನ್ನಿಸ್ಬಿಡ್ತೀನಿ. ಇದನ್ನ ಬೇರೆಯವ್ರಿಗೆ ಹೇಳಿ ಹೆದರ್ಸಿ, ನನ್ಗಲ್ಲ. ಈಗೇನ್ ದುಡ್ಡು ಎತ್ಕೋತಿರೋ ಅಥವಾ ಮರ್ಯಾದೆ ಕಳ್ಕೊತಿರೋ? ಹಣದ ದರ್ಪ ಇದ್ರೆ ಅದನ್ನ ನಿಮ್ ಹತ್ರ ಇಟ್ಕೊಳ್ಳಿ, ನಿಯತ್ತಾಗಿ ದುಡಿಯೋರ್ ಹತ್ರ ತೋರಿಸ್ಬೇಡಿ. ನಿಮ್ಗೆ ಹಣ ನಿಮ್ ಕೈಯಲ್ಲಿರೋ ಕೊಳೆ ಆಗಿರ್ಬೋದು, ಆದ್ರೆ ಇದು ಅವ್ರಿಗೆ ದೇವ್ರು. ಮರಿಬೇಡಿ ಅದನ್ನ, ಮರ್ಯಾದೆಯಿಂದ ಎತ್ಕೊಡ್ರಿ. ಅನ್ಕೊಂಡಂಗೆ ಇಲ್ಲೂ ಏನೋ ಕಿರಿಕ್ ಮಾಡ್ಕೊಂಡಿದ್ದಾಳೆ. ಮೀರಾ, ಏ ಮೀರಾ, ಏನಾಯ್ತೀರ? ನೋಡು ಸಾಕು, ಇವ್ರು ಇದಾರಲ್ಲ. ಏನಿಲ್ಲ, ಕೈ ಜಾರ್ ಬಿತ್ತು ಅಷ್ಟೇ. ಸಾಕೇತ್ ಅವ್ರೆ, ಅನಿಕೇತ್ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವೇನಿಲ್ಲಿ? ಯಾರೋ ಫ್ರೆಂಡ್ ಮೀಟ್ ಮಾಡಕ್ ಬಂದಿದ್ದೆ. ಅಂದ್ಹಾಗೆ ಇವ್ರು ಯಾರು? ಇವಳು ನಮ್ಮ ಮನೆ ಮಗಳು. ತುಂಬಾ ಮುದ್ದಾಗಿದ್ದಾಳೆ, ತುಂಬಾ ಜಾಣೆ ಕೂಡ. ಸಮಾಜ ಸೇವೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕಾಣುತ್ತೆ. ಅವಾಗ ಸಮಾಜ ಸೇವೆ ಮಾಡ್ತಾ ಇರ್ತಾಳೆ. ಸಾಕು, ಇವ್ರಿದಾರಲ್ಲ ಇವ್ರು. ಮೀರಾ, ಎಲ್ಲ ಸರಿ ಹೋಯ್ತಲ್ಲ ಬಿಡಮ್ಮ. ಏನೋ ಅರ್ಜೆಂಟ್ ಅಲ್ಲಿ ತಾಗಿ ಬಿದ್ದೋಯ್ತು ಅಷ್ಟೇ. ಅವ್ರಿಗೆ ಆಗಿರೋ ಲಾಸ್ಗೆ ನಾನು ಡಬಲ್ಲೇ ಕಟ್ಕೊಟ್ಟಿದ್ದೀನಲ್ಲ. ನೋಡು, ತಾತನೂ ಸಂತೋಷವಾಗಿದ್ದಾರೆ. ಎವ್ರಿಥಿಂಗ್ ವಿಲ್ ಬಿ ಫೈನ್, ಇಟ್ಸ್ ಓಕೆ. ಸಾಕೇತವ್ರೆ, ನಾನು ಇನ್ನೊಂದ್ಸತಿ ಭೇಟಿ ಮಾಡ್ತೀನಿ, ಬರ್ತೀನಿ. ಏಯ್, ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತೀಯಲ್ಲಿ? ಏಯ್, ನಾನೇನು ತಪ್ಪು ಮಾಡಿಲ್ಲ ಕಣೋ, ಐ ಪ್ರಾಮಿಸ್. ತಪ್ಪು ಮಾಡಿದ್ದೆಲ್ಲ ಅವರೇ. ಸಾಕು, ಏನಾಯ್ತು ಗೊತ್ತಾ? ಮೀರಾ, ಹೋಗ್ಲಿ. ಬಾಯ್ ತಾತ. ಹೌದು ಸಾಕು, ನಿಂಗ ಅವ್ರು ಹೇಗ್ ಪರಿಚಯ? ನಮ್ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಒಪ್ಪಂದ ಆಗಿದೆ. ಇಂಥವ್ರ ಜೊತೆ ಅದ್ ಹೇಗೂ ಬಿಸ್ನೆಸ್ ಮಾಡ್ತೀಯಾ? ಸರಿ ಇಲ್ಲ, ಅವ್ರಿಗೆ ತುಂಬಾ ಕೊಬ್ಬು, ಹಣದ ಮದ.
ಮೀರಾ, ಎಲ್ರ ಮೇಲೆ ಡೌಟ್ ಪಡ್ತಾ ಎಲ್ರು ಕೆಟ್ಟವರು ಅಂತ ಹೇಳ್ಬೇಡ. ಎಲ್ರು ನಿನ್ನಾಗಿರಕ್ ಆಗಲ್ಲ. ಹಾಗಲ್ಲ ಕಣೋ, ಅವರು ತಾತನ ಹೇಗ್ ಗುದ್ಕೊಂಡು ಹೋದ್ರು ಗೊತ್ತಾ? ಮೀರಾ, ಹೋಗ್ಲಿ ಬಿಡು, ಏನೋ ಬೈ ಮಿಸ್ಟೇಕ್ ಆಗಿರ್ಬೇಕು. ಇಲ್ಲ ಕಣೋ, ಸಾಕು. ಇದು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್. ಅಣ್ಣ, ಇವಳು ಸುಮ್ನಿರಲ್ಲ. ನೀನ್ ಅತ್ತಿಗೆ ಹತ್ರ ಹೋಗು, ಈ ಕೋತಿ ನಾನ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಅಕ್ಕನ್ ಮೀಟ್ ಮಾಡಕ್ ಬಂದು ಮರ್ತೆ ಹೋದ್ನಲ್ಲ. ಅಕ್ಕ ಎಲ್ಲಿದ್ದಾರೆ? ಅಮೃತಾಗೆ ಯಾವ್ದೋ ಬುಕ್ಸ್ ಬೇಕಿತ್ತಂತೆ, ತಗೊಂಡ್ ಬರ್ತೀನಿ ಅಂತ ಬುಕ್ ಸ್ಟೋರ್ ಹೋಗಿದ್ದಾರೆ. ಹೌದಾ? ಹಾಗಿದ್ರೆ ಅಕ್ಕನ ನಾನು ಅಲ್ಲೇ ಮೀಟ್ ಮಾಡ್ತೀನಿ. ಮೀರಾ, ಮೀರಾ ಅಣ್ಣ, ಈ ಮೀರಾ ಅಂತೂ ಒಂದ್ ಕಡೆ ನಿಲ್ಲಲ್ಲ. ಎಲ್ಲೋದ್ಲ ಅವಳು? ಇಲ್ಲೇ ಇದ್ಲು. ಎಲ್ಲೋದ್ಲ? ನಾನಿನ್ ನೋಡಿದ್ದೀನಿ ಕಣೆ, ನೋಡಿದ್ದೀನಿ. ಈ ಸರಿ ನೀನ್ ಹೆಂಗ್ ತಪ್ಸ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ಬಿಡಲ್ಲ ಕಣೆ ನಿನ್ನ, ಬಿಡಲ್ಲ ನಿನ್ನ. ಲೇ ಅಹಲ್ಯ, ನಂಗೆ ಮೋಸ ಮಾಡಿದ್ಯಾ? ಎಂಗೇಜ್ಮೆಂಟ್ ಮಾಡ್ಕತ್ತೀಯ ನೀನು? ಎಂಗೇಜ್ಮೆಂಟ್ ನಿನ್ನ ಜೀವ ಸಹಿತ ಬಿಡಲ್ಲ ಕಣೆ, ನೋಡ್ಕತ್ತೀನಿ ನಿನ್ನ. ಅರೆ, ಇವ್ರೇನ್ ಮಾಡ್ತಿದಾರೆ ಇಲ್ಲಿ? ಅಕ್ಕ, ಕಣ್ಣ ಮುಚ್ಚೆ ಆಡ್ತೀಯನೆ, ಕಣ್ಣ ಮುಚ್ಚೆ. ನಾನಿನ್ ಬಿಡಲ್ಲ ಕಣ, ಹೇಳ್ಕೊಂಡು ಹೋಗೇ ಹೋಗ್ತೀನಿ. ಅಕ್ಕ, ಅಹಲ್ಯ ಅಕ್ಕ. ಅಹಲ್ಯ, ಅಕ್ಕ, 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 ಹೂವು. ಇವ್ರು ಹಾಗೆ ಹೋಗ್ತಿದ್ದಾರೆ? ಯಾಕೋ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಲ್ಲ. ಅಲ್ಲ, ನಾನು ಕೂಗ್ತಿರೋದು ಇವ್ರಿಗೆ ಕೇಳಿಸ್ತಿಲ್ವಾ? ತಡಿ, ಸಾಕು ಹೇಳ್ತೀನಿ. ಅದ್ಗೆ ಅಹಲ್ಯ ಮದ್ವೆ ಆದ್ಮೇಲೆ ನಾವು ಸೀರಿಯಸ್ ಆಗ ಮನೆಗೆ ಹೋಗ್ತೀವಾ? ಹೋಗ್ದೆ ಇನ್ನೇನ್ ಚಿಕ್ಕಪ್ಪ, ನಮ್ಮನ್ನೆಲ್ಲ ಅವ್ರ ಮನೆ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿದ್ಮೇಲೆ ತಾನೇ ಅಕ್ಕ ಮದ್ವೆಗೆ ಒಪ್ಕೊಂಡಿದ್ದು. ನೀವ್ ಅವತ್ ಮನೆಯಲ್ಲೇ ಇದ್ರಲ್ಲ, ಯಾಕೆ ಮರ್ತೋದ್ರಾ? ದೊಡ್ಡವ್ರು ಮಾತಾಡ್ಬೇಕಾದ್ರೆ ಚಿಕ್ಕವ್ರ ಮಧ್ಯೆ ಮಾತಾಡ್ಬಾರ್ದು. ಅದ್ಗೆ ನಿಮ್ಮನ್ ಕೇಳ್ತಾ ಇದೀನಿ, ಇವಳಿಗೇನೋ ಬುದ್ಧಿ ಇಲ್ಲ. ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಹೋಗ್ತೀವಿ ಅನ್ನೋ ಖುಷಿಯಿಂದ ಕುಂದಾಡ್ತಿದ್ದಾಳೆ. ಆದ್ರೆ ಸ್ವಾಭಿಮಾನ, ಆತ್ಮಸಾಕ್ಷಿ ಅನ್ನೋದು ನಮಗೂ ಇರುತ್ತಲ್ವಾ? ಹಳ್ಳಿದ ಮನೆಗೆ ಹೋಗಿ ಇರೋದ್ ಬೇಕಾ? ಅದನ್ನೇ ಷರತ್ತಾಗಿಟ್ಕೊಂಡು ನನ್ ಮಗಳು ಮದ್ವೆಗೆ ಒಪ್ಕೊಂಡ್ಮೇಲೆ ನಾವು ಒಪ್ಕೊಳ್ಳದೆ ಬೇರೆ ದಾರಿ ಇನ್ನೇನಿದೆ ಚಂದ್ರಣ್ಣ? ಒಳ್ಳೇಬೇಕು, ಹೋಗ್ಲೇಬೇಕು. ಅದ್ಕೆ ನೀವ್ ಯಾಕೆ ನನ್ನ ಆತಂಕನ ಅರ್ಥ ಮಾಡ್ಕೋತಿಲ್ಲ? ಇವತ್ತೇನೋ ನಿಮ್ಗೆ ಈ ಸಂಬಂಧ ಸರಿ ಅಂತ ಕಾಣಿಸುತ್ತೆ, ಆದ್ರೆ ನಾಳೆ ಏನಾದ್ರೂ ನಮ್ಮ ಹಿಂದಿನ ಕತೆ ಆ ಮನೆಯವ್ರಿಗೆ ಗೊತ್ತಾದ್ರೆ ಆಗ ಅಹಲ್ಯ ಜೀವನ ಏನಾಗುತ್ತೆ ಅಂತ ಒಂದ್ಸರಿನಾದ್ರೂ ಯೋಚನೆ ಮಾಡಿದೀರಾ ನೀವು? ಬೇಡ ಚಂದ್ರಣ್ಣ, ಹಿಂದೆ ನಡೆದಿದ್ದೇನಲ್ಲ ಕನ್ಸು ಅಂತ ಮರ್ತು ಬಿಡ್ಬೇಕಷ್ಟೇ. ನಿಮಗ ಆ ಮನೆಗ್ ಬರಕ್ಕೆ ನಿಮ್ ಸ್ವಾಭಿಮಾನ ಅಡ್ಡ ಬರ್ತಿದ್ರೆ ಚಿಂತೆ ಇಲ್ಲ, ನೀವ್ ಈ ಮನೆಯಲ್ಲೇ ಇರ್ಬೋದು. ನಮ್ರತ,
ಶ್ರೀಮಂತರೆಲ್ಲ ಮೊದ್ಲು ಹೀಗೇನಮ್ಮ, ತಮ್ಮ ಕೆಲಸ ಆಗೋವರೆಗೂ ಹೇಳೋದಕ್ಕೆಲ್ಲ ಕೋಲೆ ಬಸವಂತರ ಕತ್ತಲಾಡಿಸ್ತಾರೆ. ತಮ್ಮ ಕೆಲಸ ಆದ್ಮೇಲೆ ಎಲ್ರು ನಡು ನೀರಲ್ಲಿ ಕೈ ಬಿಡೋರೆ. ಚಂದ್ರಣ್ಣ, ದಯವಿಟ್ಟು ಕೆಟ್ಟದ್ನ ಹಾರೈಸ್ಬೇಡಿ, ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಅಮ್ಮು, ನಿಮ್ ಅಕ್ಕಂಗ್ ಫೋನ್ ಮಾಡಿ ಬರಕ್ ಹೇಳೆ. ಅವ್ರೇನು ವಾಪಸ್ ಮನೆಗ್ ಬಂದಿಲ್ವಂತ? ಮೀರಾ ಮತ್ತೆ ಅನಿಕೇತ್ ಅವರು ಅವ್ರ ಹತ್ರ ಹೋಗಿದಾರಂತೆ. ಮಾತ್ ಮುಗ್ಸ್ ಬರೋ ಅಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂದ್ರು. ಮೀರಾನು ಹೋಗಿದ್ದಾಳಂತ? ಅಲ್ಲ, ಇವ್ರಿಗೆ ಹೂ ಬೀಳ್ಸ್ಕೊಂಡ್ ಹೋಗಿದ್ ಗೊತ್ತಾಗ್ಲಿಲ್ವಾ? ಹಾಗೆ ಹೋಗ್ತಿದಾರಲ್ಲ. ಯಾರಿಗಾದ್ರೂ ಒಂದ್ಸರಿ ಕೂಗುದ್ರೇನೆ ತಿರುಗ್ತಾರಂತೆ. ಇವ್ರಿಗೊಂದ್ 100 ಸರಿ ಕೂಗ್ದೆ, ತಿರ್ಗೆ ನೋಡ್ಲಿಲ್ವಲ್ಲ. ಅಕ್ಕ, ಏಯ್ ಏನ್ ನಿಂತ್ಕೊಳೆ, ಅಲ್ಯ ನಿಂತ್ಕೊಳೆ. ಏ ರಾಜ, ಏನೋ ಮಾಡ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಾ ಇದ್ಯಾ? ಅಮ್ಮ ಅಲ್ಯಮ್ಮ, ಅಲ್ಯಮ್ಮ ಅವಳಿಲ್ಲೇ ಇದ್ದಾಳೆ. ಅವಳು ನಿಡಿಬೇಕಮ್ಮ, ಬಿಡಮ್ಮ, ಅವಳು ನಿಡಿಬೇಕು. ಏ ರಜತ್, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ. ಇಲ್ಲಿ ನನ್ ಬಿಸ್ನೆಸ್ ಪಾರ್ಟ್ನರ್ ಸಾಕೇತ್ ರಾಜ್ಗುರು ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ತೆಪ್ಗೆ ಮನೆಗ್ ನಡಿ. ನಾನ್ ಬರಲ್ಲ. ಅಹಲ್ಯ ಇಲ್ಲೇ ಇದ್ದಾಳೆ. ಕೈಗ್ ಬಂತು ನಾ ಬಾಯಿಗೆ ಬರ್ದ ಚೆಲ್ಬಿಡ್ಬೇಕ. ನಾನ್ ಬರಲ್ಲ. ಅವಳನ್ನ ನಾನು ಎಳ್ಕೊಂಡ್ ಬಂದೇ ಬರ್ತೀನಿ, ಎಳ್ಕೊಂಡ್ ಬರ್ತೀನಿ ಅಷ್ಟೇ. ನಿನಗ ಅವಳ ಮೇಲೆ ಎಷ್ಟು ಸಿಟ್ಟಿದ್ಯೋ ಅದ್ರ 10ರಷ್ಟು ಜಾಸ್ತಿ ಸಿಟ್ಟು ನನಗಿದೆ ಅವಳ ಮೇಲೆ. 2 ದಿನ ಟೈಮ್ ಕೊಡು ನನಗೆ. ಅವಳು ಹೇಗೂ ಬೆಂಗಳೂರಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ. 2 ದಿನದಲ್ಲಿ ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಕಣೋ. ಇನ್ನು ಅವಳು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೀರಿಯಸ್ ಆಗಿ ಹೇಳ್ತೀನಣ್ಣ, ಅವಳನ್ನ ಕಟ್ಕೊಂಡವನು ಖಂಡಿತ ಪಾಪದವನಾಗಿರ್ತಾನೆ. ಏಯ್, ಯಾಕೋ ಹಾಗೆ ಹೇಳ್ತೀಯ? ಮತ್ತಿನ್ನೇನಣ್ಣ, ಒಂದು ಸಣ್ಣ ವಿಷಯಕ್ಕೂ ಜೇಮ್ಸ್ ಬಾಂಡ್ ತರ ಅಲ್ಲೇನೋ ಕೊರತೆ ಇದೆ ಅನ್ನೋ ತರ ಆಡ್ತಾನೆ. ಒಂದ್ ಸಣ್ಣದ ಎಡವಟ್ ಆದ್ರೂ ಏನೋ ದೊಡ್ಡದಾಗಿದೆ ಅನ್ನೋ ತರ ರಿಯಾಕ್ಟ್ ಮಾಡ್ತಾನೆ. ಹಿಂಗಾದ್ರೆ ಜೀವನ ಕಷ್ಟ ಅಣ್ಣ. ಪರವಾಗಿಲ್ಲ ಕಣೋ, ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಷನಿಸ್ಟ್ ಆಗಿರೋ ನೀನು ಈ ವಿಷಯದಲ್ಲಿ ಮಾತ್ರ ಪರ್ಫೆಕ್ಷನ್ನ ಒಪ್ಕೋತಿಲ್ಲ. ನೋ 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 ನಾನು ಈ ವಿಷಯದಲ್ಲೂ ಪರ್ಫೆಕ್ಟ್ ಆಗೇ ಇದ್ದೀನಣ್ಣ. ಆದ್ರೆ ಅವಳ ಅನುಮಾನ, ನಡ್ಕೊಳ್ಳೋ ರೀತಿ ಬೇರೆಯವ್ರಿಗೆ ಕಿರಿಕಿರಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವಳು ತುಂಬಾ ಜಡ್ಜ್ಮೆಂಟಲ್ ಅಣ್ಣ. ಒಂದ್ ಘಟನೆಯಿಂದ ಜನರನ್ನ ಅಳ್ಬಿಡ್ತಾಳೆ, ಅದ್ ಸರಿಯಲ್ಲ. ನೀನು ಕೂಡ ಅಹಲ್ಯ ಅವ್ರನ್ನ ಒಂದೇ ಘಟನೆಯಿಂದ ಅಳ್ದೆ ಅಲ್ವಾ? ನೀನೆಲ್ಲ ಅವಳ ಪರ ವಹಿಸ್ಕೊಳ್ಳೋದು ಬಿಡ್ತೀಯ ಹೇಳು? ನಿನ್ ಸಪೋರ್ಟ್ ಇಲ್ಲೇ ಅಣ್ಣ ಅವಳ ಈ ತರ ಕೋತಿ ತರ ಆಡೋದು. ಅಂದ್ರೆ ನಾನೇ ಸರಿ ಇಲ್ಲ ಅಂತನಾ? ನೋ 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 ನೀನ್ ಮಾಣಿಕ್ಯ ಅಣ್ಣ, ನಿನ್ ಬಗ್ಗೆ ಮಾತಾಡಲ್ಲ. ಆದ್ರೆ ಅವಳು ಮಂಗ, ಅವಳ ಬಗ್ಗೆ ಹೇಳೋದೇನೂ ಇಲ್ಲ. ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಒಂದ್ ಮುಖ್ಯವಾದ ಕೆಲಸ ಬಂದಿದೆ. ನಾನೇನ್ ಹೊರಡ್ಲಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್? ಅಂಥದ್ದೇನೂ ಇಲ್ಲ. ಆಕ್ಚುಲಿ ದೇವಸ್ಥಾನಕ್ಕೆ ಹೂ ತಲುಪಿಸ್ಬೇಕಿತ್ತು. ಚಿಕ್ಕಪ್ಪ ಒಪ್ಕೊಂಡಿದ್ರು, ಅವ್ರು ಅದನ್ನ ಮರ್ತ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೋಗ್ಬೇಕು. ತೊಂದ್ರೆ ಇಲ್ಲ, ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ. ನಿಮಗೆ ಯಾಕೆ ತೊಂದ್ರೆ? ಅದ್ಗೆ ಅಣ್ಣಂಗೆ ಈ ತರ ಸಣ್ಣ ಪುಟ್ಟ ಕೆಲಸ ಕೊಡ್ತಾ ಇರಿ, ಅವನಿಗೂ ಇಷ್ಟ ಆಗುತ್ತೆ. ಪರವಾಗಿಲ್ಲ, ನೀರ್ ಅವ್ರು ಇನ್ನೂ ಬಂದಿಲ್ಲ ಅಲ್ವಾ? ನೀವ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನಾನ್ ಹೊರಡ್ತೀನಿ. ಆಟೋ ಬಾಯ್. ಸಾರಿ, ಈ ರೀತಿ ಅರ್ಜೆಂಟಲ್ಲಿ ಹೋಗ್ತಾ ಇದೀನಿ, ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಇದಕ್ ಬಡ್ಡಿ ಸಮೇತ ನಾಳೆ ಇಲ್ಲ ನಾಳಿದ್ದ ಮಣ್ಣನ ಹೊರಗಡೆ ಕರ್ಕೊಂಡು ಹೋದ್ರೆ ಸಾಕು. ಏನಂತೀವಣ್ಣ? ನಾನೇ ಬಾಯ್. ಬಾಯ್. ಹುಷಾರು. ಅಮ್ಮ, ಯಾಕೆ ಬೇಜಾರಾಗ್ಬಿಟ್ಟೆ? ಅಮ್ಮು, ಆ ಮೀರನ್ ನೋಡಿದ್ರೆ ನಿಂಗೆ ಕಿರಿಕಿರಿ ಆಗಲ್ವೇನೆ? ಇಲ್ಲಪ್ಪ, ತುಂಬಾ ಎನರ್ಜಿ ಇರೋ ಹುಡುಗಿ.
ಯಾವಾಗ ನೋಡಿದ್ರು ಖುಷಿಯಾಗಿರಕ್ ಪ್ರಯತ್ನ ಪಡ್ತಾಳೆ. ನನ್ಗಂತೂ ಅವಳು ನೋಡಿ ಖುಷಿ ಆಯ್ತು. ದೊಡ್ಡ ವ್ಯಕ್ತಿ ಮೈಕೈ ಮುಟ್ಟೋದು, ಅವ್ರ ಪಕ್ಕ ಕೂತ್ಕೊಳ್ಳೋದು, ಆಚೆ ಈಚೆ ಎಳ್ದಾಡೋದು ಎಲ್ಲ ನೋಡಿದ್ರೆ ನಂಗೆ ಯಾಕೋ ಸರಿ ಅನಿಸ್ಲಿಲ್ಲ ಅಮ್ಮ. ಲೇ ಅಮ್ಮ, ಆ ಮನೆಗ್ ಸೊಸೆಯಾಗಿ ಹೋದ್ರೆ ನಮ್ಮ ಅಹಲ್ಯ ಸುಖವಾಗಿರ್ತಾಳೇನೆ? ಅಯ್ಯೋ ದೇವ್ರೆ, ಇವಾಗ್ಲೇ ಡೌಟ್ ಶುರು ಆಗೋಯ್ತಲ್ಲ. ನೀನ್ ಯಾವ ಡೌಟು ಇಟ್ಕೊಳ್ಬೇಡ. ಅನಿಕೇತ್ ಅವರು, ಸಾಕೇತ್ ಅವರು ಬಂಗಾರದಂತ ಮನುಷ್ಯರು. ಇವಾಗ್ಲೇ ಅಕ್ಕನ ಅಷ್ಟು ಕಾಳಜಿಯಿಂದ ನೋಡ್ಕೊಳ್ತಾರೆ. ಇನ್ನು ಅವಳ ಗುಣ ಗೊತ್ತಾದ್ಮೇಲೆ ಅವಳ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ, ಗೌರವ ಹೆಚ್ಚಾಗುತ್ತೆ, ಬೆಲೆನೂ ಹೆಚ್ಚಾಗುತ್ತೆ. ನಮ್ಮ ಅಕ್ಕ ಮನೆಯಲ್ಲಿ ಮಹಾರಾಣಿ ತರ ಇರ್ತಾಳೆ ನೋಡು. ನಿನ್ ಬಾಯಿ ಹರಕೆಯಿಂದ ಹಾಗೆ ಅದು ಸಾಕಣೆ. ಹೌದು, ಅಕ್ಕಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಯಾಕೆ ಅನಿಸ್ತಿದೆ ನಿಮ್ಗೆ? ಏನೋ ಗೊತ್ತಿಲ್ಲ ಕಣೆ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಲ್ಲಿದ್ರೇನೆ ಏನು ಸಮಸ್ಯೆ ಆಗಲ್ಲ. ನಮ್ ಸ್ಥಾನಮಾನ ಮೀರಿದ್ರೆ ಏನೋ ತೊಂದರೆ ಆಗ್ಬೋದು. ಅಮ್ಮ, ನಿನಗ್ ಯಾರಾದ್ರೂ ಅವ್ರ ಸ್ಥಾನಮಾನ ಮೀರ್ತಿದ್ದಾರೆ ಅನ್ಸಿದ್ರೆ ಅವ್ರಿಗೆ ಬುದ್ಧಿ ಹೇಳು. ಅವ್ರ ಸ್ಥಾನ ಯಾವುದು ಅಂತ ಅವ್ರಿಗೆ ತೋರಿಸ್ಕೊಡು. ಇಲ್ಲ, ಅಕ್ಕನ್ ಮದ್ವೆ ಆದ್ಮೇಲೆ ನಾವು ಆ ಮನೆಗ್ ಹೋಗ್ತೀವಿ. ಅಕಸ್ಮಾತ್ ನಿನ್ಗೆ ಅಕ್ಕ ಖುಷಿಯಾಗಿಲ್ಲ ಅಂತ ಅನ್ಸಿದ್ರೆ ಅಳಿಯ ದೇವ್ರು ಅಲ್ಲೇ ಇರ್ತಾರೆ. ಅವ್ರನ್ನ ಎದುರಿಗೆ ನಿಲ್ಲಿಸ್ಕೊ. ಅಳಿಯಂದ್ರೆ ಯಾಕೆ ನನ್ ಮಗಳನ್ನ ಖುಷಿಯಾಗಿ ನೋಡ್ಕೊಳ್ತಿಲ್ಲ ಅಂತ ದಬಾಯಿಸು. ನೀನ್ ಕೇಳೋ ರೀತಿಗೆ ಅವರು ಇಲ್ಲತ್ತೆ ನಾನು ನಿಮ್ ಮಗಳನ್ನ ಖುಷಿಯಾಗಿ ನೋಡ್ಕೊಳ್ತೀನಿ, ಹೂ ತರ ನೋಡ್ಕೊಳ್ತೀನಿ ಅಂತ ಪತ್ರ ಕೊಡ್ತಾರೆ. ಮಾ, ಚಿಂತೆ ಮಾಡ್ಬೇಡ. ಅಕ್ಕ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತಾಳೆ. ಆ ನಂಬಿಕೆ ನನಗಿದೆ. ನನ್ ಮಾತಾಡ್ಸ್ದೆ ಹೇಗೋದ್ರು ಇವ್ರು? ನಾನ್ ಬಂದಿದ್ದು ಅವ್ರಿಗೆ ಗೊತ್ತಿತ್ತು ತಾನೆ. 2 ನಿಮಿಷ ವೇಟ್ ಮಾಡೋದಕ್ಕೆ ಏನ್ ಕಷ್ಟ? ಹಲೋ, 2 ನಿಮಿಷ ಅಲ್ಲ, ನಿನಗೋಸ್ಕರ 1 ಅವರ್ ವೇಟ್ ಮಾಡಿದೀವಿ. ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಇಷ್ಟೊತ್ತು ಕಾದಿರೋರು ಇನ್ ಸ್ವಲ್ಪ ಹೊತ್ತು ಕಾದಿದ್ರೆ ಏನಾಗಿರ್ತಿತ್ತಪ್ಪ? ಸ್ವಲ್ಪ ಹೊತ್ತಲ್ಲೇ ಬರ್ತೀಯ ಅಂತ ನಮ್ಗೇನ್ ಕನ್ಸ್ ಬಿದ್ದಿರ್ಲಿಲ್ಲ. ಬಹುಶಃ ಬಿದ್ದಿದ್ರೆ ಅತ್ತಿಗೆ ಹತ್ರ ನಾನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಸ್ವಲ್ಪ ಹೊತ್ತಿರಿ ಅಂತ. ಏಯ್, ನಾನು ಅವ್ರನ್ನ ಹುಡ್ಕೊಂಡು ಹೋಗ್ಲಿಲ್ವಾ? ನಾನು ಅವ್ರನ್ನ ಕೂಗ್ದೆ ಕಣೋ, ಅವ್ರು ಹಾಗೆ ಹೋದ್ರು. ಹೋಗ್ದೆ ಇನ್ನೇನ್ ಮಾಡ್ತಾರೆ? ನೀನ್ ಮಾಡಿದ್ದೆ ಅಂತ ಕೆಲ್ಸ ಅಲ್ವಾ? ನನ್ ಸಂಕಟನ ನಾನ್ ಹೇಳ್ಕೊಂಡ್ರೆ ನನ್ಗೆ ಯಾಕೋ ಬೈತ್ಯಾ? ನೀನ್ ನನ್ ಜೊತೆ ಏನಕ್ ಬಂದೆ? ಅತ್ತಿಗೆ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ತಾನೆ. ಆದ್ರೆ ನೀನ್ ಮಾಡಿದ್ದೇನು? ಮಾವಿನಕಾಯಿ ತಾತನಿಂದೆ ಓಡ್ದೆ, ಅಲ್ಲಿಂದ ಇನ್ಯಾರ ಜೊತೆನೋ ಜಗಳ ಆಡ್ದೆ, ಊರ್ ಸುತ್ತಕ್ ಹೋದೆ. ತಪ್ಪು ನಿಂದಿಟ್ಕೊಂಡು ಅತ್ತಿಗೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ನಿಂಗ್ ಯಾಕೋ ಓವರ್ ಆಯ್ತು ಕಣೋ. ಅವ್ರಿಗೋಸ್ಕರ ನನ್ಗೆ ಬೈತ್ಯಾ? ತಪ್ಪು ಯಾರ್ದಿದ್ಯೋ ಅವ್ರಿಗೆ ಬೈತಾ ಇದ್ದೀನಿ. ನಿನಗೋಸ್ಕರ ಅದಕ್ಕೆ 1 ಅವರ್ ವೇಟ್ ಮಾಡಿದ್ರು. 4-5 ಸಲ ಮೀರಾ ಬಂದಿಲ್ವಾ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾನೆ ಇದ್ರು. ನೀ ಹೋಗ್ಲಿ ಬಿಡೋ. ಮೀರಾ, ನೀನು ಅಷ್ಟೇ ಬೇಜಾರು ಮಾಡ್ಕೋಬೇಡ. ಇನ್ನೊಂದಿನ ಹೊರಗಡೆ ಹೋಗೋಣ. ಕೋಳಿ ಮರಿ, ಈ ಫ್ಲವರ್ಸ್ ನಿಂಗೆಲ್ ಸಿಕ್ತು? ಇದು ಅಕ್ಕಂದು. ಅವರು ಬೀಳಿಸ್ಕೊಂಡು ಹೋಗಿದ್ರು. ಕೊಡೋಣ ಅಂತ ಕೂಗ್ದೆ, ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಕೇಳಿಸ್ದೇ ಇರೋರ್ ಹಾಗೆ ಹೋದ್ರು. ಕೇಳಿಸಿದ್ರು ಕೇಳಿಸ್ದೇ ಇರೋ ತರ ಹೋಗೋದಕ್ಕೆ ಅವ್ರಿಗೇನಾದ್ರು ತಲೆ ಕೆಟ್ಟಿದ್ಯಾ? ನಾನ್ಸೆನ್ಸ್ ತರ ಮಾತಾಡ್ಬೇಡ ನೀನು. ಆಯ್ತು ಬಿಡೋ, ನೀನ್ ಎಲ್ಲದಕ್ಕೂ ರೇಗ್ಬೇಡ ನನ್ಗೆ. ಸಾಕು, ಏನಾಯ್ತು? ಏನಿಲ್ಲ, ಇದನ್ನ ನಾನು ಅಹಲ್ಯ ಅವ್ರಿಗೆ ಕೊಟ್ಟಿದ್ದೆ. ಇದನ್ನ ನೀನು ಅಹಲ್ಯ ಅಕ್ಕಂಗ್ ಕೊಟ್ಟಿದ್ಯಾ? ಯಾಕೆ? ಇಂದೊಳ್ಳೆ ಸರಿ ಆಯ್ತು ನೋಡು. ಇಷ್ಟ ಆಗಿರೋ ಹುಡುಗಿಗೆ ಅಣ್ಣ ಹೂ ಕೊಡ್ತಾನೆ ಅಂತಂದ್ರೆ ಏನರ್ಥ? ತುಂಬಾ ಪ್ರೀತಿ ಇದೆ ಅಂತ ಅರ್ಥ. ಗೊತ್ತಿದೆ ಅಲ್ಲ? ಗೊತ್ತಾಯ್ತು, ಆದ್ರೆ ಇನ್ನೊಂದ್ ತಲೆನೋವು ಶುರು ಆಯ್ತು.
ಏನಾಯ್ತು ಮೀರಾ? ಫಸ್ಟ್ ಟೈಮ್ ಈ ಫ್ಲವರ್ ಕೊಟ್ಟಿದ್ಯಾ ತಾನೆ? ಹೌದು. ತುಂಬಾ ಪ್ರೀತಿಯಿಂದ ಕೊಟ್ಟಿದ್ಯಾ ತಾನೆ? ಹೌದು. ನೀನಿಷ್ಟ್ ಪ್ರೀತಿಯಿಂದ ಕೊಟ್ಟಿದ್ಯಾ ಅಂತ ಅವ್ರಿಗೂ ಗೊತ್ತಾಯ್ತು ತಾನೆ? ಹಾ, ಗೊತ್ತಾಯ್ತು. ಅವ್ರು ನಾಚ್ಕೊಂಡ್ರು, ಖುಷಿ ಪಟ್ರು, ಥ್ಯಾಂಕ್ಸ್ ಕೂಡ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಅವ್ರೇನೋ ಅರ್ಜೆಂಟಲ್ಲಿ ಹೋದ್ರು, ಹೋಗೋ ಹತ್ರದಲ್ಲಿ ಎಲ್ಲೋ ಬಿದ್ದಿರ್ಬೇಕು. ಅದ್ ಹೇಗೋ ಬಿದ್ದೋಯ್ತು? ಫಸ್ಟ್ ಟೈಮ್ ಕೊಟ್ಟಿರೋ ಪ್ರೆಸೆಂಟೇಶನ್ ನ ಪ್ರಾಣದ ತರ ನೋಡ್ಕೋಬೇಕು, ಕಾಪಾಡ್ಕೋಬೇಕು. ಬೀಳಿಸ್ಕೊಂಡು ಹೋಗ್ತಾರಾ? ಮೀರಾ, ಅವರು ದೇವಸ್ಥಾನಕ್ಕೆ ಫುಡ್ ಡೆಲಿವರಿ ಕೊಡ್ಬೇಕಿತ್ತು. ಅವ್ರು ಕಪ ಕೊಡೋದು ಮರ್ತು ಹೋಗಿದ್ರಂತೆ, ಅದಕ್ಕೆ ಅರ್ಜೆಂಟ್ ಅಲ್ಲಿ ಹೊರಟೋದು. ಹೋಗೋ ಅರ್ಜೆಂಟ್ ಅಲ್ಲಿ ಬೀಳ್ಸ್ಕೊಂಡು ಹೋಗಿರ್ಬೋದು. ನೀನೇನು ಬೇಜಾರ್ ಮಾಡ್ಕೋಬೇಡ. ಅದ್ ಹೇಗೋ ಬೇಜಾರ್ ಮಾಡ್ಕೋಬಾರ್ದು. ನಿನ್ ಫೀಲಿಂಗ್ಸಿಗೆ ಬೆಲೆನೇ ಇಲ್ವಾ? ನಿನ್ ಪ್ರೀತಿಗೆ ಬೆಲೆನೇ ಇಲ್ವಾ? ಈಗ ಏನೇ ನಿನ್ ಪಾಯಿಂಟ್? ಯಾಕೋ ಇವ್ರು ಸಾಕು ಪ್ರೀತಿಗೆ ಬೆಲೆ ಕೊಡಲ್ಲ ಅನ್ಸ್ತಿದೆ, ಫೀಲಿಂಗ್ಸೇ ಕಡಿಮೆ ಅನ್ಸ್ತಿದೆ. ಯಾಕೋ ಏನೋ ಎಲ್ಲೋ ಸರಿ ಹೋಗ್ತಿಲ್ಲ. ಶಟಾಪ್ ಮೀರಾ, ಯಾವಾಗ ನೋಡಿದ್ರು ಅನುಮಾನ. ಸುಮ್ನೆ ಬಂದ್ ಕಾರ ಕೂತ್ಕೋ. ಏನ್ ಬರ್ತೀಯ ಇಲ್ವೋ? ನಾನ್ ಬರಲ್ಲ, ನೀವ್ ಹೋಗು. ನಾನ್ ಸಾಕು ಕಾರಲ್ಲಿ ಹೋಗ್ತೀನಿ. ನೋಡ್ಬೀರಾ, ಅಣ್ಣನ್ ತಲೆ ಕೆಡ್ಸ್ಬೇಡ, ಬಂದ್ ಕೂತ್ಕೋ. ಬರ್ತೀಯ ಇಲ್ವೋ? ಹಾ, ಬಾಯ್. ನನ್ನ ಹಿಂದಿನ ಜೀವನ ನನ್ನ ಕುತ್ತಿಗೆಗೆ ಉರುಳಾಗತ್ತೆ.